ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ ನಾನು ಗುಡ್. ಗೈಸ್ ಏನು ವಿಷಯ ಅಂತ ಹೇಳಿದ್ರೆ, ನಾನು ಹೇಳಿದೆಲ್ಲ ನನ್ನದು ಎಲ್ಲ ಐಟಮ್ಸ್ ಎಲ್ಲ ಹಾಳಾಗಿದೆ, ಶನ್ಸ್ ಎಲ್ಲ ಹಾಳು ಮಾಡಿದ್ಲು ಅಂತ ಹೇಳಿ. ಎಂತ ರಿಂಗ್ ಲೈಟ್ ಅದಲ್ಲ. ಸೊ ಇವಾಗ ಹೋಗುವ ಅಂತೇಳಿ ಪರ್ಚೇಸ್ಗೆ. ಸಲ್ಮಾನ್ ಅವ್ರು ಕೂಡ ರಜೆ ಮಾಡಿದ್ರು. ಯಾಕಂತ ಹೇಳಿದರೆ ಸಲ್ಮಾನ್ ಅವ್ರಿಗೆ ಸ್ವಲ್ಪ ಸ್ಟಮಕ್ ಪೇನ್ ಮತ್ತೆ ಸ್ವಲ್ಪ ಏನೋ ಗೊತ್ತಿಲ್ಲ, ಒಂಥರ ಟಯರ್ಡ್ ಆಗ್ತಿತ್ತು, ಗ್ಯಾಸ್ಟ್ರಿಕ್ ಆಗಿದೆ ಅವರಿಗೆ. ಸೊ ಹಾಗೆ ಮತ್ತೆ ರಜೆ ಮಾಡಿದ್ರಲ್ಲ ಅಂತ ಹೇಳಿ ಮತ್ತೆ ಸುಮ್ಮನೆ ಯಾಕೆ ಇವತ್ತು ವೇಸ್ಟ್ ಮಾಡೋದು ಡೇ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಸಲ್ಮಾನ್ ಅವ್ರು ಹೇಳಿದ್ರು ಬಸ್ಸಲ್ಲಿ ಹೋಗುವ ಅಂತ. ಬಸ್ಸಲ್ಲಿ ನನಗೆ ಬೇಡ ಅಂತ ಅನಿಸ್ತು ಗೈಸ್. ಈ ಮಳೆ ಎಲ್ಲ ಬರ್ತದೆ. ಮತ್ತೆ ನನಗೆ ನಿಜ ಹೇಳ್ತೇನೆ, ಇದರಲ್ಲಿ ಹೋಗಿ ನಮ್ಮ BMW ಅಲ್ಲಿ ಹೋಗಿ ನನಗೆ ಯಾವ ಗಾಡಿಯಲ್ಲಿ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಇವಾಗ ಇದರಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಹೋದ್ರೂ ನನಗೆ ಇವಾಗ ಒಂಥರ ಮರ್ಕ ಸಂಕಟ, ಕಾರಲ್ಲಿ ಹೋದ್ರೂ ಮರ್ಕ ಸಂಕಟ. ನನಗೆ ಇದ್ರಲ್ಲಿ ಹೋದ್ರೆ ಮಾತ್ರ ನನಗೆ ಏನೋ ಒಂಥರ ಸ್ವರ್ಗದಲ್ಲಿ ಹೋದಾಗೆ ಫೀಲ್. ಅಷ್ಟು ಖುಷಿ ಆಗ್ತದೆ. ಅದು ಮತ್ತೆ ಅಭ್ಯಾಸ ಐತಲ್ಲ ಗೈಸು, 3 ವರ್ಷ ಆಗ್ತಾ ಬಂತು. ಸೊ ಹಾಗೆ ಶಂಜ ನನ್ನ ಜುಟ್ಟು ತೋರ್ತಾ ಉಂಟ. ನನ್ನ ಶಂಜ ನೋಡಿ ಅಂತೆ. ಬಗ್ಗು ಸಂಜ ಬಗ್ಗು, ತಲೆ ಕಟ್ಟು. ಗೈಸ್, ನಮ್ಮ ಸಲ್ಮಾನ್ ಅವ್ರು ಯಾವಾಗ ನೋಡಿದ್ರು ಬ್ಲ್ಯಾಕ್ ಅವ್ರ ಹತ್ರ ಜಾಸ್ತಿ ಇರುವುದು ಬ್ಲ್ಯಾಕ್ ಮತ್ತೆ ವೈಟ್ ಟೀ ಶರ್ಟ್ಸ್. ಹಾಗೆ ಗೈಸ್, ಮತ್ತೆ ಅವರಿಗೆ ಇಷ್ಟ ಕೂಡ ಹಾಗೇನೆ, ನನಗೆ ಕೂಡ ಹಾಗೇನೆ ಇಷ್ಟ. ಹಾಗೆ ಗೈಸ್, ಇವಾಗ ಹೋಗ್ತಾ ಇದ್ದೇವೆ ನಮ್ಮ ಒಂದು ವಂಡರ್ಫುಲ್ ಆದ ಒಂದು ನೇಚರ್ ಒಂದಿಗೆ ನಾವು ಹೋಗ್ತಾ ಇದ್ದೇವೆ ಗೈಸ್. ಮಾಷಾಅಲ್ಲಾ, ಮಳೆ ಬಂತು, ಹಾಗಾಗಿ ಫುಲ್ ಚಂಡಿ ಹಾಗೆ ಗೈಸ್ ನಾವಿಲ್ಲಿ CNG ಹಾಕಿಸ್ಕೊಂಡು ಇನ್ನು ಹೋಗೋದು. ಹಾಗೆ ಗೈಸ್, ಇಲ್ಲಿ ನಾವು ಟ್ರಾಫಿಕ್ ಮಧ್ಯೆ ಸಿಕ್ಕೊಂಡಿದ್ದೇವೆ. ಫುಲ್ ಟ್ರಾಫಿಕ್ಗೆ ಗೈಸ್. ನಾವು ಹೋಗಿ ಬರೋ ತನಕ ಕೂಡ. ಹಾಗೆ ಫೈನಲಿ ನಾವು ದುಬೈ ಮಾರ್ಕೆಟಿಗೆ ಹೋಗಿ ನಾನು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ ಸೆಂಟು. ಸೊ ಅಲ್ಲಿ ತೊಗೊಂಡಲ್ಲ, ಆದಮೇಲೆ ರಿಂಗ್ ಲೈಟ್ ಅಲ್ಲಿಗೆ ಹೋದೆ. ಅಲ್ಲಿ ರಿಂಗ್ ಲೈಟ್ ಎಲ್ಲ ತಗೊಂಡು ಸ್ವಲ್ಪ ಸಲ್ಮಾನ್ ಅವರೆಲ್ಲ ಬೇರೆನೆಲ್ಲ ನೋಡ್ತಾ ಇದ್ರು. ಹಾಗೆ ಗೈಸ್ ರಿಂಗ್ ಲೈಟ್ ಎಲ್ಲ ಚೆಕ್ ನೋಡಿ ಎಲ್ಲ ಇಷ್ಟವಾಯಿತು. ಸೊ ಇವಾಗ ಹೋಗೋದು ಗೈಸ್ ಬೇರೆ ಕಡೆ. ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಉಂಟಲ್ಲ, ಅಲ್ಲಿ ರಿಂಗ್ ಲೈಟ್ ತಗೊಳ್ಲಿಕ್ಕೆ ಅಂತ ಹೋದೆ. ನೋಡಿ, ಇಷ್ಟು ದೊಡ್ಡ ರಿಂಗ್ ಲೈಟ್ ತಗೊಂಡಿದ್ದೇನೆ. ಇಲ್ಲಿ ಕೆಳಗಡೆ ಒಂದು ಶಾಪಲ್ಲಿ ಕೇಳಿದೆ. ಓಕೆ, ಅಲ್ಲಿ ಉಂಟಲ್ಲ ಗೈಸ್ 6000 ಹೇಳಿದ್ದು ಇದೇ ರಿಂಗ್ ಲೈಟ್. ಬಟ್ ಇದಕ್ಕಿಂತ ಸಣ್ಣ ಸೈಜ್. ಇದು ಎಷ್ಟು ದೊಡ್ಡದು ನಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೇನೆ. ಇದಕ್ಕೆ ಜಸ್ಟ್ ನಾನು ಕೊಟ್ಟಿದ್ದು 3500. ವೆಯ್ಟ್ ಇದೆ ಮತ್ತೆ ಚೆನ್ನಾಗಿದೆ. ಓಕೆ, ಬಟ್ ಅಲ್ಲಿ ನನಗೆ ರೇಟ್ ಕೇಳಿ ಶಾಕ್ ಆಯ್ತು. ಕೆಳಗಡೆ ಅದೇ ಹೇಳುದು, ಒಂದೇ ಸೈಡ್ ನಾವು ಹೋಗಿ ತಗೊಳ್ಬಾರ್ದು. ಸುಮ್ಮನೆ ನಾವು ನೋಡ್ಬಿಟ್ಟು ಹೇಳ್ಬೇಕು, ಇವಾಗ ಬರ್ತೇವೆ, ನಮ್ಗೆ ಇಷ್ಟವಾದ್ರೆ ಬಂದು ತಗೊಳ್ತೇವೆ, ಇಲ್ಲಾಂದ್ರೆ ನಾವು ಹೊರಗಡೆ ಬೇರೆ ನೋಡ್ತೇವೆ ಅಂತ ಹೇಳಿ ಹೋಗ್ಬೇಕು. ಅದು ಸುಮ್ಮನೆ ಈಗ ಬರ್ತೇವೆ ತೆಗ್ದಿಡಿ ಅಂತ ಹೇಳಿ ಹೋಗ್ಬಾರ್ದು. ಅದು ಮೋಸ ಮಾಡಿದಾಗೆ ಆಗ್ತದೆ. ನಾವು ನೋಡಿ ಅಲ್ಲಿ ಬೇರೆ ನೋಡಿ ಬರ್ತೇವೆ, ಇದು ಇಲ್ಲಿ ಇರ್ಲಿ ಅಂತ ಹೇಳಿ ಹೋಗ್ಬೇಕು ಅಷ್ಟೇ. ಓಕೆ, ಮತ್ತೆ ಇಷ್ಟವಾದ್ರೆ ನಾವು ತಗೊಳ್ಬೇಕು. ಓಕೆ ಗೈಸ್. ಹಾಗೆ ಏನ್ ಗೊತ್ತಾ ವಿಷಯ, ಇವಾಗ ನಾನು ಇದು ಬೈ ಮಾಡಿದೆ ಅಲ್ಲ ನೋಡಿ. ಸೊ ಇವಾಗ ನನಗೆ ತಿನ್ಬೇಕು ಏನಾದರೂ. ಸೊ ಹಾಗೆ ನಾನು ಮತ್ತೆ ಎಂತ ಮಾಡಿದೆ, ಮೊನ್ನೆ ಒಂದು ರೀಲ್ ನಾನು ಸೇವ್ ಮಾಡಿ ಇಟ್ಟಿದ್ದೆ. ಸೊ ಹಾಗೆ ನಾನು ಅಲ್ಲಿ ಹೋಗಿ ನಾನು ಏನೆಲ್ಲ ಉಂಟು ಅಂತೇಳಿ ಟ್ರೈ ಮಾಡುವ ಅಂತೇಳಿ ಹೋಗ್ತಾ ಇದ್ದೇನೆ ಗೈಸ್. ತುಂಬಾನೇ ಖುಷಿ ಆಗ್ತಾ ಉಂಟು. ಮಳೆ ಕೂಡ, ಕೂಲ್ ಕ್ಲೈಮೇಟ್. ಮತ್ತೆ ಇಲ್ಲಿ ಅಂತ ಬಂದ್ರೆ ನನಗೆ ದುಬೈ ಮಾರ್ಕೆಟಿಗೆ ಬಂದ್ರೆ ನಿಜ ಹೇಳ್ತೇನೆ, ಅಲ್ಲಿಂದ ಹೊರಗಡೆ ಯಾವಾಗ ಬರೋದು ಅಂತ ಎನಿಸ್ತದೆ. ಯಾಕಂತ ಹೇಳಿದ್ರೆ ನೋಡುದು ನನಗೆ ಅಲ್ಲಿ ಪಿಸು ಮಾಡುದು. ಎಂತ ಮಾತಾಡ್ತಾರೋ ದೇವರಿಗೆ ಗೊತ್ತು. ನಾನು ಮತ್ತೆ ಅದೆಲ್ಲ ನಾನು ಮೈಂಡ್ ಮಾಡುವುದೇ ಇಲ್ಲ ಗೈಸ್. ನನ್ನ ಕೆಲಸ ಎಂತ ಉಂಟು, ನಾನು ಎಂತಕ್ಕೆ ಬಂದಿದ್ದು ಅದೇ ಯಾವಾಗ ಮೊದಲೇ ಹೇಗೆ ಬರ್ತಾ ಹೋಗಿ. ಸೊ ನನಗೆ ಆಗೇನೆ ಮೈಂಡಲ್ಲಿ. ನನಗೆ ಮತ್ತೆ ಇವಾಗ ನಾನು ರೀಲ್ಸ್ ಮಾಡ್ತಾ ಇದ್ದೇನೆ, ಬ್ಲಾಗ್ಸ್ ಮಾಡ್ತಾ ಇದ್ದೇನೆ, ನನ್ನನ್ನೆಲ್ಲರೂ ನೋಡ್ತಾರೆ, ಮಾತಾಡಿಸ್ತಾರೆ. ಸೊ ಆ ತಲೆಯಲ್ಲಿ ನನಗೆ ಇರುವುದಿಲ್ಲ. ನಾರ್ಮಲ್ ಆಗಿ ಇರ್ತೇನೆ, ಹಾಗೇನೆ ನಾನು ಆಚೆ ಈಚೆ ನೋಡೋದಾಗ್ಲಿ ಯಾವ್ದು ನನ್ನ ತಲೆಯಲ್ಲಿ ಇರುವುದಿಲ್ಲ. ನನಗೆ ಯಾವ ಕೆಲಸಕ್ಕೆ ನಾನು ಬಂದಿರ್ತೇನೆ ಆ ಕೆಲಸದ ಮೇಲೆ ನನಗೆ ಜಾಸ್ತಿ ಕಾನ್ಸಂಟ್ರೇಟ್ ಇರುವುದು. ಓಕೆ, ಸೊ ಹಾಗೆ ಇವಾಗ ನಾವು ಹೋಗ್ತಾ ಇದ್ದೇನೆ. ಶಂಜನ್ಗೆ ಕೂಡ ಹಸಿವಾಗ್ತದೆ, ನನಗೆ ಕೂಡ ಹಸಿವಾಗ್ತದೆ, ಸಲ್ಮಾನಿಗೂ ಹಸಿವಾಗ್ತದೆ. ಏನು ಮಾಡೋದು, ತಿನ್ನಲೇಬೇಕು. ಹಾಗೆ ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ದೂರ. ಹಾಗೆ ಇವಾಗ ಹೋಗುದು ಗೈಸ್. ಸಲ್ಮಾನ್ ಹೇಳಿದ್ರು ಏನಾದರೂ ನಾನ್ ವೆಜ್ ತಿನ್ಲಿಕ್ಕೆ ಹೋಗುವಂತ. ಬಟ್ ನನಗೆ ಸ್ವಲ್ಪ ಅಲ್ಲಿ ಹೋಗಿ ಸ್ವಲ್ಪ ತಿಂದಾದ್ಮೇಲೆ ಮತ್ತೆ ಏನಾದರೂ ತಿನ್ನುವ ಅಂತೇಳಿ. ಓಕೆ, ಹೋಗುವ. ಹಾಗೆ ಗೈಸ್ ಹೋಗ್ತಾ ಇದ್ದೇನೆ. ಶಂಜನ್ ನೋಡಿ, ಶಂಜನ್ದು ಗಮ್ಮತ್ತು ಗೈಸ್. ರಿಂಗ್ ಲೈಟ್ ತಗೊಳ್ಲಿಕ್ಕೆ ಹೋದಲ್ಲಿ ಬರ್ಲಿಕ್ಕೇನೆ ಕೇಳಲಿಲ್ಲ. ಅಲ್ಲಿ ಗರ್ಲ್ಸ್ ಎಲ್ಲ ಇದ್ರು. ಸೊ ಅವ್ರ ಜೊತೆ ಖುಷಿಯಾಗಿದ್ಲು. ನಾನು ಸಲ್ಮಾನ್ ಅವ್ರ ಹತ್ರ ಇದ್ದಾಳೆ ಅಂತ ತಿಳಿಸಿದ ಹೊರಗೆ ಬಂತು. ನೋಡುವಾಗ ಅವರು ಕರೆದು ಮಗು ಬೇಡವ ಕೇಳ್ತಾ ಇದ್ದಾರೆ. ಅವ್ರು ಎನಿಸ್ಬೋದು ಇವಳಿಗೆ ರಿಂಗ್ ಲೈಟ್ ಸಿಕ್ಕಿದ್ದು ಮಗು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ನಿಜವಾಗ್ಲೂ ಅಲ್ಲ, ನಾನು ಸಲ್ಮಾನ್ ಅವ್ರ ಜೊತೆ ಅವಳು ಇದ್ದಾಳೆ ಅಂತ ಎನಿಸಿದ್ದೆ. ಓಕೆ, ಸೊ ಗೈಸ್ ಹೋಗುವ. ಸಲ್ಮಾನ್ ಅವರು
ಲೊಕೇಶನ್ ಹಾಕಿ ಹೋಗ್ತಾ ಇದ್ದಾರೆ, ಬಟ್ ನಮಗೆ ಗೊತ್ತಿಲ್ಲ ಅದು ಪ್ಲೇಸ್. ಲಾಸ್ಟ್ ಟೈಮ್ ಥರ ಆಗೋದು ಬೇಡ ಗೈಸ್, ಅದೇ ಪ್ಲೇಸ್ಗೆ ಹೋಗಿ ರೀಚ್ ಆದರೆ ಸಾಕು. ಇಲ್ಲಾಂದರೆ ಹುಡುಕಿ ಮತ್ತೆ ನಮ್ಮ ಸಣ್ಣವರಿಗೆ ಏನು ಗೊತ್ತಾ, ನನಗೆ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಪಾಪ ಅವರು ಎಷ್ಟು ಕಷ್ಟ ಆದರೂ ಸರ್ಚ್ ಮಾಡಿ ಆ ಪ್ಲೇಸಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ರಿಟರ್ನ್ ಅಂತೂ ಕರ್ಕೊಂಡು ಬರೋದಿಲ್ಲ, ಅದು ನಾನೇ ಜಗಳ ಮಾಡಬೇಕಷ್ಟೇ, ಬೇಡ ಹೋಗು ಅಂತೇಳಿ. ಇಲ್ಲಾಂದರೆ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ತಿನ್ನಿಸಿ ಅವ್ರು ಕರ್ಕೊಂಡು ಬರ್ತಾರೆ ಗೈಸ್. ಮಾಶಾ ಅಲ್ಲ, ಎಲ್ಲರಿಗೂ ನನ್ನ ಗಂಡನ ಥರದೇ ಒಳ್ಳೆ ಗಂಡ ಸಿಗಲಿ. ಹಾಗಂತ ಹೇಳಿ ಇನ್ನು ಈ ಥರ ಕಮೆಂಟ್ ಮಾಡಬೇಡಿ, ರೀಲ್ಸ್ ವ್ಲಾಗ್ ಮಾಡಲಿಕ್ಕೆ ಬಿಡುವ ಗಂಡ ಅಂತ ಹೇಳಿ. ಅವನಂತೂ ಆ ಥರ ಮಾಡಿ ನನಗೆ ಬಿಟ್ಟಿದ್ದಲ್ಲ. ನನ್ನ ಒಂದು ಇಷ್ಟದ ಒಂದು ಇದಕ್ಕೆ ಅವನು ಓಕೆ ಅಂತ ಹೇಳಿದ್ದು. ಬೇಜಾರು ಮಾಡ್ಕೊಂಡು ಇನ್ನು ಮನೆಯಲ್ಲಿ ಕೊರಗ್ತಾ ಇರಬಾರ್ದು, ಖುಷಿಯಾಗಿ ಅವಳು ಇರಲಿ ಅವಳಷ್ಟಕ್ಕೆ ಅಂತ ಹೇಳಿ ಅಷ್ಟೇ ಅವನ ಉದ್ದೇಶ. ಮತ್ತು ಅವನಿಗೇನು ಇಷ್ಟ ಅಂತ ಅಲ್ಲ, ಎಲ್ಲರಿಗೂ ತೋರಿಸ್ಲಿಕ್ಕೆ ಅವನ ಹೆಂಡತಿಯನ್ನು. ಹಾಗೆ ಅವನು ಕೂಡ ತುಂಬಾ ಎಂತ ಹೇಳ್ತಾರೆ ಪೊಸಿಷನ್ನೆಸ್ಸೇ, ಬಟ್ ಹೆಂಡತಿಗೆ ಇಷ್ಟ ಅಂತೇಳಿ ಮಾತ್ರ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಸುಮ್ಮನೆ ಯಾಕೆ ಎಲ್ಲರ ಬಾಯಿಂದ ಕೇಳ್ತೀಯ ಅಂತ. ಬಟ್ ನಾನು ಅದನ್ನೆಲ್ಲ ಮೈಂಡಿಗೆ ತಗೊಳ್ಳೋದಿಲ್ಲ ಗೈಸ್. ಯಾರು ಹೇಳೋದ್ರಿಂದ ನನಗೇನು ಆಗೋದಿಲ್ಲ. ನನ್ನ ಗಂಡ ಬೈದರೆ ಮಾತ್ರ ನನಗೆ ಮನಸ್ಸಿಗೆ ಬೇಜಾರಾಗೋದು, ಬಟ್ ಅವನು ನನಗೆ ಎಂತ ಬೈಯೋದಿಲ್ಲ. ಸೊ ಹಾಗೆ ಓಕೆ ಹೋಗುವ ಅಲ್ಲ, ಈಗ ಹೋಗ್ತಾ ಇದ್ದೇವೆ ಗೈಸ್. ಹಾಗೆ ನಾನಿಲ್ಲಿ ಬಂದುಬಿಟ್ಟು ಇದು ಆರ್ಡರ್ ಮಾಡಿದೆ. ಯಾಕಂತೇಳಿದರೆ ನಾನು ಕೇಳಿದ್ದಲ್ಲಿ ಎಲ್ಲವೂ 5:30 ಮೇಲೇ ಸಿಗೋದಂತ ಹೇಳಿದರು. ಮತ್ತು ಎಂತ ಮಾಡಲಿಕ್ಕಿಲ್ಲ, ಹೋದ್ಮೇಲೆ ತಿನ್ನಬೇಕಲ್ಲ ಅಂತ ಹೇಳಿ ಮತ್ತು ಇಲ್ಲಿ ಇದು ಟ್ರೈ ಮಾಡಿದೆ. ಇದು ಅಂತೂ ಸೂಪರ್ ಟೇಸ್ಟ್ ಇತ್ತು. ಅಂತ ಚೊಕ್ಕೋ ಸುನಾಮಿ ಅಂತೆ ಏನೋ, ಸೂಪರ್ ಟೇಸ್ಟ್ ಇತ್ತು ಗೈಸ್, ಚೆನ್ನಾಗಿತ್ತು. ಚಾಕ್ಲೇಟೆಲ್ಲ ಇಷ್ಟಪಡೋರಿಗಂತೂ ಇದು ಇಷ್ಟವಾಗುತ್ತೆ. ಮತ್ತು ಶಂಜನಿಗೆ ಅದರಲ್ಲಿದ್ದ ಸ್ವಲ್ಪ ಐಸ್ ಕ್ರೀಮಲ್ಲಿ ತೆಗೆದು ತಿನ್ನಿಸ್ತಿದ್ರು, ಮತ್ತು ಜಾಸ್ತಿ ಕೊಡಬಾರ್ದಲ್ಲ ಗೈಸ್. ಸೊ ಹಾಗೆ ಗೈಸ್ ನಾವು ಹೋಗ್ತಾ ಇದ್ದೇವೆ. ಇನ್ನು ವಾಪಸ್ ಅಲ್ಲಿಂದ ತಿಂದಲ್ಲ ಇತ್ತು, ಅದಕ್ಕೆ ನಾವು ಮತ್ತೆ ವಾಪಸ್ ನಮ್ಮ ಕ್ಲಾಕ್ ಟವರನ್ನು ನೋಡ್ತಾ ಎಷ್ಟು ಸತಿ ನಾವಿಲ್ಲಿ ಸುತ್ತಾಡಿದ್ರೆ ಗೊತ್ತುಂಟ ಗೈಸ್, ಬರೀ ಅಲ್ಲೆಲ್ಲೇ ಸುತ್ತಿ ಬರೋದು. ಹಾಗೆ ಫೈನಲಿ IB ಮಾರ್ಕೆಟ್ಗೆ ಬಂದೆ, ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಸೊ ಹಾಗೆ ಗೈಸ್ ಇಲ್ಲಿ ಇವಾಗ ಹೋಗುವಾಗಲೇ ಇಲ್ಲಿ ನೋಡಿದ್ರಲ್ಲಿ ಎಂಟ್ರೆನ್ಸಲ್ಲಿ ಉಪ್ಪುಕರಿದು ಡಬ್ಬಿ ಗೈಸ್ ತುಂಬಾ ಟೇಸ್ಟ್ ಇತ್ತು. ನಾನು ತೊಗೊಂಡು ಬಂದಿದ್ದು ತುಂಬಾ ಟೇಸ್ಟ್ ಇತ್ತು. ಉಪ್ಪುಕರಿ ನನಗೆ ತುಂಬಾ ಇಷ್ಟ ಆಯಿತು, ಮತ್ತು ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಹಾಗೆ ಗೈಸ್ ಫೈನಲಿ ಅದ್ರ ಒಳಗಡೆ ಎಂಟ್ರಿ ಕೊಟ್ವಿ ನಾವು. ಎಲ್ಲ ಐಟಮ್ಸ್ ಇತ್ತು, ಮತ್ತು ನಾವು ಹೋಗೋದು ಲೇಟ್ ಆಯ್ತಲ್ಲ, ಮತ್ತು ಫಸ್ಟಿಗೆ ತುಂಬಾ ಐಟಮ್ಸ್ ಎಲ್ಲ ಇತ್ತಂತೆ. ಬಟ್ ನಮಗೆ ಗ್ಲಾಸ್ ಐಟಮ್ಸ್ ಎಲ್ಲ ಏನೂ ಸಿಗಲಿಲ್ಲ ಇತ್ತು, ಬಟ್ ಐಟಮ್ಸ್ ಎಲ್ಲ ಒಳ್ಳೆ ಇತ್ತು. ಹಾಗೆ ನೋಡಿ ಗೈಸ್ ಉಪ್ಪು ಕರಿ ನಾನು ತೋರಿಸಿದ್ದೇನೆ ಮತ್ತೆ ಯಾಕಂತೇಳಿದರೆ ಹೊರಗಡೆ ಬರುವಾಗ ಇದು ವಾಪಸ್ ನಾನು ಶೂಟ್ ಮಾಡಿದಂಥ ವಿಡಿಯೋ. ಹಾಗೆ ಗೈಸ್ ಇವಾಗ ನಾವು ಉಂಟಲ್ಲ ಅಲ್ಲಿಂದ ಮತ್ತೆ ವಾಪಸ್ ಇನ್ನು ಡಿನ್ನರ್ ಎಲ್ಲ ಮಾಡಿ ಮನೆಗೆ ಹೋಗುವ ಅಂತೇಳಿ ಹೋಗ್ತಾ ಇದ್ದೇವೆ. ಬಟ್ ಸಲ್ಮಾನ್ರಿಗೆ ಅಲ್ಲಿನೇ ತಿನ್ನಿ ಅಂತ ಹೇಳಿದೆ, ಬಟ್ ಸಲ್ಮಾನ್ ಬೇಡ ಅಂತ ಹೇಳಿದ್ರು. ಹಾಗೆ ಈಗ ಹೋಗ್ತಾ ಇದ್ದೇವೆ ಗೈಸ್, ಎಲ್ಲಿ ಹೋಗುದಂತ ನೋಡುವ. ಓಕೆ, ನಾವಿವಾಗ ಏನಾದರೂ ತಿನ್ನುವ ಅಂತ ಹೇಳಿ ಒಂದು ಹೋಟೆಲ್ ನಾವು ನೋಡಿದ್ವಿ. ನೋಡುವ ಅಲ್ಲಿಗೆ ಹೋಗಿ ಏನೆಲ್ಲ ತಗೊಳ್ಳೋದು ಅಂತೇಳಿ, ಮತ್ತು ಆ ಹೋಟ್ಲ್ ಎಲ್ಲಿ ಅಂತ ನೋಡುವ. ನಾವು ಜಸ್ಟ್ ಲೊಕೇಶನ್ ಹಾಕಿ ಹೋಗ್ತಾ ಇದ್ದೇವೆ ಗೈಸ್. ಮತ್ತು ಇಲ್ಲಿ ಮ್ಯಾಂಗ್ಳೂರಲ್ಲಿ ನೋಡ್ತೀರಲ್ಲ, ಯಾವಾಗ ನೋಡಿದ್ರು ಟ್ರಾಫಿಕ್. ನಮ್ಮ ಮ್ಯಾಂಗ್ಳೂರು ನಮ್ಮ ಕುಡ್ಲ ಬ್ರೋ, ಎಷ್ಟು ಚಂದ ಅಂಚ ಹೋಗುದು. ಇಲ್ಲಿ ನೋಡಿ ಶಂಜ, ಮತ್ತು ಇಲ್ಲಿ ನೋಡಿ ಇಷ್ಟು ಐಟಮ್ ಎಲ್ಲ ತಗೊಂಡು ಬಂದಿದ್ದು. ಇವಾಗ ಫುಲ್ ಶಂಜ ತಿಂಡಿದ ಚೀಲನೇ ಇಟ್ಕೊಂಡಿದ್ದಾಳೆ ಅವಳು, ಮತ್ತೆಂತ ಹಿಡ್ಕೊಳ್ಳೋದಿಲ್ಲ, ಅದೊಂದು ಹಿಡ್ಕೊಳ್ತಾಳೆ. ಹಾಗೆ ಗೈಸ್ ನನಗೆ 500 ನೋಟ್ ಬೇಕಿತ್ತಂತೇಳಿ ಹೂವಿನ ಅಂಗಡಿಯಲ್ಲಿ ನಾನು ಕೇಳಿ ತಗೊಳ್ಳುವಾಗ ನನಗೆ ಅಲ್ಲಿದ್ದು ಹೂವೆಲ್ಲ ನೋಡಿ ಇಷ್ಟ ಆಯಿತು ಗೈಸ್. ಹಾಗೆ ನಾನು ಅಲ್ಲಿ ಹೂವು ತಗೊಂಡು ಅಲ್ಲಿಂದ ಇನ್ನು ಹೋಗುದು ಗೈಸ್. ಫೈನಲಿ ಎಲ್ಲ ಕಡೆ ನಾವು ಲೊಕೇಶನ್ ಹುಡುಕಿ ಇವಾಗ ಇಲ್ಲಿ ಬಂದಿದ್ದೇವೆ. ಇಲ್ಲಿ ನೋಡಿ ಶಂಜ ಮತ್ತೆ ಸಲ್ಮಾನ್ ಅವರು. ಹಾಗೆ ಗೈಸ್ ನಾವು ಅಲ್ಲಿ IB ಮಾರ್ಕೆಟ್ ಹೋಗಿದ್ದೆಲ್ಲ, ಖುಷಿ ಆಯಿತು. ತುಂಬ ಜನ ನನಗೆ ಸಿಕ್ಕಿ ಮಾತಾಡ್ಸಿದ್ರು, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಪೋರ್ಟ್ ಮಾಡಿ ನನಗೆ. ನೀವು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಜಸ್ಟ್ ಪ್ರೀತಿಯಿಂದ ನನ್ನನ್ನು ಮಾತಾಡ್ಸಿದರೆ ಸಾಕು, ಅಷ್ಟೇ ನಾನು ಹೇಳೋದು. ಹಾಗೆ ಗೈಸ್ ಇವಾಗ ನಾನು ಉಂಟಲ್ಲ ಅಲ್ಲಿ ಒಂದು ಇದಕ್ಕೆ ಹೋದೆ, ಡೆಸರ್ಟ್ ಇದಕ್ಕೆ. ಅಲ್ಲಿ ಹೋಗಿ ಅದು ತಿಂದು ಆದಮೇಲೆ IB ಶಾಪಿಗೆ ಹೋಗಿ ಅದರ ಮೇಲೆ ಇವಾಗ ನಾನು ಬಂದಿರೋದು ಮ್ಯಾಥೋನಿಯಾ. ಹಾಗೆ ಗೈಸ್ ಹೋಗಿ ಊಟ ಎಲ್ಲ ಮಾಡಿ, ಊಟನೋ ಅಲ್ಲ ಇಲ್ಲಿ ಏನು ಉಂಟು ನೋಡೋ, ಫಸ್ಟ್ ತಿನ್ನುವ. ಸಲ್ಲು ತಟ್ಟಿಗ. ಹಾಗೆ ಗೈಸ್ ಶಂಜ ಹೋಗುದು ನೋಡಿ. ಸಲ್ಲು ಸುಬೆ ಅವು ಮೆಲ್ಲೆ ಸಲ್ಲು ಗಟ್ಟಿ ಪಿರ್ಚಿಗ ಪಾಪ ಗತ್ತಿ ಪಿಚ್ಚಿಗಲ್ಲೇ. ಹಾಗೆ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಶಂಜ ಮೇಲೆ. ಹಾಗೆ ಗೈಸ್ ಫೈನಲಿ ನಾವು ಹೋಟೆಲ್ಗೆ ರೀಚ್ ಆದ್ವಿ ಗೈಸ್. ಅಲ್ಲಿದ್ದು ಮಿರರೆಲ್ಲ ನೋಡೋದು ಖುಷಿ ಆಗ್ತಿತ್ತು. ಯಾಕಂತ ಹೇಳಿದರೆ ಅದು ನಮಗೆ, ನಾನು ಹೋದ ತಕ್ಷಣ ಅಲ್ಲಿ ಆದರೂ ಮಿರರ್ ನೋಡೋದು ಒಂದು ಅಭ್ಯಾಸ ನನಗೆ. ಮಿರರ್ ಇದ್ದರೆ ತುಂಬಾ ಖುಷಿ. ಹಾಗೆ ನಾನು ಫಸ್ಟ್ ಟೈಮ್ ಅಲ್ಲ ಈ ಹೋಟ್ಲಿಗೆ ಬಂದಿರೋದು, ಹಾಗೆ ಸ್ವಲ್ಪ ಆಚೀಚೆ ಎಲ್ಲ ನೋಡ್ತಾ ಇದ್ದೆ. ಮತ್ತು ನನಗೆ ಆರ್ಡರ್ ಕೊಡಲಿಕ್ಕೆ ಅಂತ ಹೇಳಿ ನಾನು
ಸಲ್ಮಾನ್ ಹತ್ರ ಹೇಳಿದೆ ನೀವು ನೋಡಿ ಏನೆಲ್ಲ ಬೇಕು ಅಂತೆಲ್ಲ ಹೇಳಿ. ಅಷ್ಟು ತನಕ ಶಂಜ ತುಂಬಾ ಆಚೆ ಈಚೆ ಇದು ಮಾಡ್ತಾ ಇದ್ಲು. ಅವಳು ಅದೇ ಥರ ಹೋಟ್ಲಿಗೆಲ್ಲ ಹೋದರೆ ಅವಳ ಜೊತೆ ಯಾರಾದರೂ ಒಬ್ರು ಇರಲೇಬೇಕು, ಇಲ್ಲ ಅಂತೇಳಿ ತುಂಬ ಉಪದ್ರ ಮಾಡ್ತಾ ಇರ್ತಾಳೆ. ಹಾಗೆ ನನಗೆ ಇಷ್ಟ ಅಲ್ಲ ಗೈಸ್, ನನಗೆ ಸೈಲೆಂಟಾಗಿರಬೇಕು. ಮತ್ತೆ ಅವಳಿಗೆ ಈಗ ಹೇಳಿ 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 ಈಗ ಅವಳಿಗೆ ಸಣ್ಣ ಮಗು ಅಲ್ಲ, ಸೊ ಈಗ ಸ್ವಲ್ಪ ಸ್ವಲ್ಪ ಹೇಳಿ ಹೇಳಿ ಅವಳು ಮತ್ತೆ ಈಗ ಸ್ವಲ್ಪ ಓಕೆ ಸುಮ್ಮನೆ ಕೂತ್ಕೊಳ್ತಾಳೆ ಹೇಳಿದರೆ. ಹಾಗೆ ಇವಾಗ ಸಲ್ಮಾನ್ ಸ್ವಲ್ಪ ಸಮಾಧಾನ ಎಲ್ಲ ಮಾಡಿ ಅಂತೂ ಇಂತೂ ಅಲ್ಲಿ ಕೂತ್ಕೊಳ್ಸಿದ್ರು. ಹಾಗೆ ಮತ್ತೆ ವಾಪಸ್ ಅವಳು ಕೇಳ್ತಿಲ್ಲ ಇತ್ತು. ಹಾಗೆ ಸಲ್ಮಾನ್ ಅವ್ರು ಲಾಸ್ಟಿಗೆ ಮಾಡಿದ ಸಾಧನೆ ನೀವು ನೋಡಿದ್ರ ಗೈಸ್, ನೀವು ನೋಡಿ ಅಂತೆ ಅವಳನ್ನು ಮಲಗಿಸ್ಲಿಕ್ಕೆ ಟ್ರೈ ಮಾಡಿದ್ರು. ಲಾಸ್ಟಿಗೆ ಅಲ್ಲಿ ಮಲಗಿಸಿ ಆಟ ಆಡಿಸ್ತಾ ಇದ್ರು ಅವಳು. ಮತ್ತು ಅಲ್ಲಿ ತುಂಬಾ ಕಂಫರ್ಟಾಗಿ ಕೂತ್ಕೊಳ್ಳಿಕ್ಕೆ ಕೂಡ ಖುಷಿ ಆಗ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ನಮಗೆ ಅಲ್ಲಿ ಅವಳನ್ನು ಕೂತ್ಕೊಳ್ಳಿಸ್ಲಿಕ್ಕೂ ಚಾನ್ಸ್ ಸಿಕ್ಕಿತ್ತು. ಸೊ ಮತ್ತೆ ಮಲಗಿಸಿ ಅಲ್ಲಿ ಆಟ ಆಡಿಸ್ತಾ ಇದ್ರು. ಮತ್ತೆ ವಾಪಸ್ ಅವಳು ಎದ್ದು ಕೂತ್ಕೊಳ್ಳು. ಮತ್ತು ಹಾಗೆ ಸಲ್ಮಾನ್ ಅವ್ರು ನೋಡ್ತಾ ಇದ್ರು. ನಾನು ಮತ್ತೆ ಸಲ್ಮಾನ್ ಹತ್ರ ಹೇಳಿದೆ ನೋಡುವ ಏನೆಲ್ಲ ಆರ್ಡ್ರ್ ಮಾಡುವ ಅಂತೆಲ್ಲ ಹೇಳಿ, ಮತ್ತು ನಾವು ಇಬ್ಬರು ಒಟ್ಟಾಗಿ ಆರ್ಡರ್ ಮಾಡಿದ್ವಿ. ಮತ್ತು ಫೈನಲಿ ಗೈಸ್ ತುಂಬಾ ಟೈರ್ಡ್ ಆಯಿತು. ಯಾಕಂತ ಹೇಳಿದರೆ ನಿಜ ಹೇಳ್ತೇನೆ ಸುತ್ತಿ 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 ಬಂದಿದ್ರು. ಯಾಕಂತ ಹೇಳಿದ್ರೆ ನನಗೆ ಏನಾದರೂ ನಾನೀಗ ಹೇಳಿದ್ರು ಅವ್ರಿಗೆ ಇಲ್ಲಿ ಒಳ್ಳೆದುಂಟು ಫುಡ್ ಅಂತೇಳಿ ಸಲ್ಮಾನ್ ಅವ್ರಿಗೆ ಮತ್ತೆ ಅಲ್ಲಿ ಹೋಗುವಂತಲೇ ಹೇಳ್ತಾರೆ. ಸೊ ಹಾಗೆ ಆಗಿದ್ದು ವಿಷಯ. ಮತ್ತು ಬೇಡ ಅಂತ ಹೇಳಿದ್ರೆ ಅವ್ರು ಕ್ಯಾನ್ಸಲ್ ಅಂತ ಅವ್ರು ಮಾಡೋದೇ ಇಲ್ಲ. ಅವ್ರಿಗೆ ಮತ್ತೆ ಹೋಗು ಅಂತ ಹೇಳಿದ್ರೆ ಹೋಗಲೇಬೇಕು ಅವ್ರಿಗೆ. ಆ ಥರ ಅದೊಂದು ಖುಷಿ ನನಗೆ, ಆ ಥರ ಇರಬೇಕು ಅಲ್ಲ ಗೈಸ್. ಮತ್ತು ಸಲ್ಮಾನ್ ಅವ್ರನ್ನ ನೋಡಿ, ಸಲ್ಮಾನ್ ಅವ್ರಿಗೆ ಫುಡ್ ಬರೋ ತನಕ ಮೊಬೈಲ್ ನೋಡ್ತಾ ಇದ್ರು, ಬಂದಮೇಲೆ ಮೊಬೈಲ್ ಸೈಡಿಗೆ ಇಡ್ತಾರೆ. ಹಾಗೆ ಗೈಸ್ ನೋಡಿ, ನಾನು ಇಲ್ಲಿ ಆರ್ಡರ್ ಮಾಡಿದ್ದು ಡ್ರ್ಯಾಗನ್ ಚಿಕನ್ ಗೈಸ್. ಇದು ಎಂಥ ಟೇಸ್ಟ್ ಇತ್ತು ಅಂತೇಳಿದರೆ ಖಾರ ಆಗಿ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಸಲ್ಮಾರಿಗೂ ಕೂಡ ತುಂಬಾ ಇಷ್ಟ ಆಯಿತು, ನನಗೆ ಕೂಡ ತುಂಬಾ ಇಷ್ಟ ಆಯಿತು ಗೈಸ್. ಇಬ್ಬರಂತೂ ಆರಾಮಾಗಿ ತಿನ್ಬೋದು. ಮತ್ತು ಶಂಜನಿಗೆ ಅದು ತುಂಬ ಖಾರ ಇತ್ತಲ್ಲ, ಸೊ ಹಾಗಾಗಿ ನಾವು ಜಾಸ್ತಿಯನ್ನು ಕೊಡ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಸಲ್ಮಾನ್ ಅವ್ರು ತಿನ್ನಿಸ್ತಾ ಇದ್ರು ಅಷ್ಟೇ. ಮತ್ತು ಜಾಸ್ತಿ ಖಾರ ಎಲ್ಲ ಕೊಟ್ಟರು. ಅವಳು ಇನ್ನೂ ಸಣ್ಣ ಪಾಪು ಅಲ್ಲ, ಮತ್ತು ಅವಳು ಮೊದಲೇ ಏನೆಲ್ಲ ತಿಂತಾ ಇರ್ತಾಳೆ. ಮತ್ತು ನಮಗೆ ಅವಳು ಕೇಳುವಾಗ ಕೊಡಲಿಲ್ಲ ಅಂದರೂ ಸರಿ ಆಗೋದಿಲ್ಲ, ಬೇಜಾರಾಗ್ತದೆ. ಸೊ ಹಾಗಾಗಿ ಸ್ವಲ್ಪ ಅದರೊಳಗೆ ತಿನ್ನಿಸ್ತಾನೇ ಇರ್ತೇನೆ ನಾನು. ಸೊ ಹಾಗೆ ಗೈಸ್ ಫುಡ್ ಅಂತೂ ತುಂಬಾ ಟೇಸ್ಟಿ ಇತ್ತು. ಫೈನಲಿ ನಾನು ತಿಂದೆಲ್ಲ ಆಯಿತು. ತುಂಬಾ ಖಾರ ಇತ್ತು, ಹಾಗೆ ಸೂಪರ್ ಇತ್ತು ಗೈಸ್, ಟೇಸ್ಟಿ ಅಂತೂ. ಹಾಗೆ ಗೈಸ್ ಈಗ ಫೈನಲಿ ಸಲ್ಮಾನ್ ಅವರು ಸ್ವಲ್ಪ ತಿಂತಾ ಇದ್ದಾರೆ. ಸಲ್ಮಾನ್ ಅವ್ರದ್ದು ಸ್ವಲ್ಪ ಬಾಕಿ ಉಂಟು. ಮತ್ತು ನಾನಂತೂ ಎಲ್ಲ ಕಂಪ್ಲೀಟ್ ತಿಂದೆ. ಅಂದರೆ ಮತ್ತೆ ಇನ್ನು ಬೇರೆ ಆರ್ಡರ್ ಮಾಡಿದ್ದೇನಲ್ಲ ಅದೆಲ್ಲ ಬರಬೇಕಲ್ಲ, ಸೊ ಹಾಗಾಗಿ ನಾನು ಬೇಗ ತಿಂದೆ. ಮತ್ತು ಸಲ್ಮಾನ್ ಅವ್ರದ್ದು ನಾನು ಸ್ವಲ್ಪ ತಿನ್ನೋದು, ಮತ್ತು ಸಲ್ಮಾನ್ ಅವ್ರಿಗೆ ಕೊಡೋದು. ನಾನು ಆರ್ಡ್ರ್ ಮಾಡೋದು ಮಾತ್ರ ಗೈಸ್, ಸುಮ್ಮನೆ ನಾನು ಆರ್ಡ್ರ್ ಮಾಡೋದು ಅದು ಬೇಕು ಇದು ಬೇಕು ಅಂತ ಹೇಳಿ. ಮತ್ತೆಲ್ಲ ಸಲ್ಮಾನ್ ಅವ್ರಿಗೆ ತಿನ್ನಲಿಕ್ಕೆ ಹೇಳೋದು. ಪಾಪ ಅವರು ತಿಂತಾರೆ, ಮತ್ತು ಮನೆಗೆ ಬಂದು ಹೇಳ್ತಾರೆ ನನಗೆ ಹೊಟ್ಟೆ ಡುಬ್ಬಾಗಿದೆ, ಹಾಗಾಗಿದೆ ಹೀಗಾಗಿದೆ ಅಂತ. ಯಾಕಂತ ಹೇಳಿದರೆ ಅವ್ರಿಗೆ ಆಗೋದಿಲ್ಲ ಸ್ವಲ್ಪ, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಲ್ಲ. ಅವ್ರು ಮೊದಲು ತುಂಬಾ ಟ್ರೈ ಮೊಟ್ಟೆ ತಿಂದು ಅವರಿಗೆ ಹಾಗೆ. ಬಟ್ ಇವಾಗಲೂ ಕೂಡ ಮೊಟ್ಟೆ ಅಂತೇಳಿದ್ದು ತುಂಬಾ ಇಷ್ಟ ಅವರಿಗೆ. ಇದು ಮೊಟ್ಟೆ ಅಂತ ಹೇಳಿದಾಗ ಬೇಗ ಆರ್ಡ್ರ್ ಮಾಡು ಅಂತ ಹೇಳಿದರು. ನೋಡಿ ಫೈನಲಿ ಮತ್ತೊಂದು ಬಂತು. ಇದರಲ್ಲಿ ಎಗ್, ಚಿಕನ್, ನೂಡಲ್ಸ್, ರೈಸ್ ಎಲ್ಲ. ಇದು ತುಂಬಾ ಟೇಸ್ಟ್ ಇತ್ತು ಗೈಸ್, ತುಂಬಾ ಇಷ್ಟ ಆಯಿತು. ಮತ್ತು ಅದರಲ್ಲಿ ಒಂದಿತ್ತು ಚಿಕನ್, ಇದು ಒಂಥರ ಸೂಪ್ ಥರನೇ ಇತ್ತು. ಬಟ್ ನನಗೆ ಅಂತೂ ಅದೆರಡರ ಟೇಸ್ಟಿಗೆ ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದು ಹೇಗೆ ಕೊಟ್ಟಿದ್ರು ಹಾಗೆಯೇ ನಾನು ಇಟ್ಟಿದ್ದೆ, ನಾವು ತಿನ್ನಲೇ ಇಲ್ಲ ಇತ್ತು. ಮತ್ತು ಸಲ್ಮಾನ್ ನಾವಲ್ಲಿ ಇದೆಲ್ಲ ತಿಂದ್ವಿ. ಇದೊಂದು ತುಂಬಾ ಟೇಸ್ಟ್ ಇತ್ತು. ಇದು ಸಲ್ಮಾನ್ ಅವ್ರಿಗೆ ಮತ್ತು ಇಷ್ಟವಾಗಿತ್ತು. ಇದು ಎಗ್ಗೆಲ್ಲ ಇತ್ತಲ್ಲ, ಸೊ ಹಾಗೆ ಸಲ್ಮಾನ್ ಅವ್ರು ತಿಂತಾಯಿದ್ರು. ನಾನು ಕೂಡ ತುಂಬಾ ತಿಂದೆ, ನನಗೆ ಕೂಡ ತುಂಬಾ ಹೊಟ್ಟೆ ಎಲ್ಲ ಫುಲ್ ಆಯಿತು. ಅಲ್ಲಿ ಶಂಜ ಕೂಡ ಹಾಗೆ ವಾಟರ್ ಅದೆಲ್ಲ ಕುಡಿದು ನಿಂತ್ಕೊಂಡಿದ್ಲು. ನೀ ಫಸ್ಟ್ ತಿನ್ನಲಿ. ವಾವ್, ಸಲ್ಮಾನ್ ಅವ್ರದ್ದು ಫೇವ್ರೇಟ್. ಕಮ್ಮಂತ ಕೊಡು. ಹಾಗೆ ನಾವು ಕುಡಿಲಿಕ್ಕಂತ ಇಲ್ಲಿ ಎಂಥ ವಾಟರ್ ಮೆಲನ್ ಎಂಥ ಮಾರ್ಕೆಟ್ ಎಂಥದ್ದು ಉಂಟು ಗೈಸ್ ಅದರ ಹೆಸರು. ಸೊ ಅದು ತಗೊಂಡಿದ್ದು. ಹಾಗೆ ಗೈಸ್ ಅದರಲ್ಲಿ ಸ್ವಲ್ಪ ಗ್ಲಾಸ್ ಮತ್ತು ನೋಡಲಿಕ್ಕೆ ಸ್ಟೈಲ್ ಇತ್ತು, ರೇಟ್ ಜಾಸ್ತಿ ಇತ್ತು, ಆದರೆ ಕುಡ್ದಾಗೆ ಆಗಲಿಲ್ಲ. ಟೇಸ್ಟ್ ಅಂತೂ ಸೂಪರ್ ಇತ್ತು. ನಾನು ಸಲ್ಮಾನ್ ಹತ್ರ ಹೇಳ್ತಿದ್ದೆಲ್ಲ ಐಸ್ ಕ್ಯೂಬ್ ಇಟ್ಟಿದ್ರಲ್ಲ, ಅದಕ್ಕೆ ಸ್ವಲ್ಪ ಹಾಕಿ ಕೊಡಲಿಕ್ಕೆ ಹೇಳಿ, ಅದು ಕರಗಿಸಿ ಕುಡಿತೇನೆ ಅಂತ ಹೇಳಿ. ಸಲ್ಮಾನ್ ಅವ್ರು ಮತ್ತೆ ಹೇಳಿದರು ಅದು ಜ್ಯೂಸಿದು ಕ್ವಾಂಟಿಟಿ ಮಾತ್ರ ಸಾಕಾಗಲಿಲ್ಲ ಅಂತೇಳಿ. ಮತ್ತು ಫುಡ್ ತುಂಬಾ ಟೇಸ್ಟ್ ಇತ್ತು. ಹೋಗಿ ನಾವು ಊಟ ಎಲ್ಲ ಮಾಡಿ ಆಯಿತು. ಇವಾಗ ನಮ್ಮ ಊರಿಗೆ ಹೋಗಲಿಕ್ಕೆ ನಾವು ಎಷ್ಟು ರೌಂಡ್ ಆಗ್ತಾ ಇದ್ದೇವೆ ಅಂದರೆ ನಮಗೆ ಎಲ್ಲಿ ಹೋದ್ರು ಬಂದು ವಾಪಸ್ ನಾವು ಇಲ್ಲೇ ನಿಂತ್ಕೊಳ್ತಾ ಇದ್ದೇವೆ ಗೈಸ್. ಇವಾಗ ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಮ್ಯಾಪಲ್ಲಿ ಒಂದು ಚೂರು ಕರೆಕ್ಟ್ ತೋರಿಸ್ತಾ ಇಲ್ಲ. ಇಲ್ಲಿ ಅಲ್ಲಿಗೆ ಹೋದರೆ ಇಲ್ಲಿ ತೋರಿಸ್ತದೆ, ಇಲ್ಲಿ ಹೋದ್ರೆ ಅಲ್ಲಿ ತೋರಿಸ್ತದೆ. ಈಗ ಹೇಗೆ ಹೋಗೋದು ಗೊತ್ತಾಗ್ತಾ ಇಲ್ಲ, ತುಂಬ ಟೆನ್ಷನ್ ಆಗ್ತಾ ಉಂಟು. ಈ ನಡು ರಾತ್ರಿ ರಸ್ತೆಯಲ್ಲಿ ಗೈಸ್ ನಾವು ಬಾಕಿಯಾಗಿದ್ದೇವೆ ಗೈಸ್. ಅಂತೂ ಇಂತೂ ಅಲ್ಲಿ ಎಲ್ಲ ಫುಲ್ ಸುತ್ತಿ ವಾಪಸ್ ನಾವು ಬಂದ ರೂಟಲ್ಲಿ ವಾಪಸ್ ಬಂದ್ವಿ ಗೈಸ್. ಇಲ್ಲಾಂದ್ರೆ ಇನ್ನು ಮತ್ತೆ 4 ಸುತ್ತ ಅಲ್ಲೇ ಹಾಕ್ಬೇಕಿತ್ತು. ಇವತ್ತು ಒಟ್ರಾಶಿ ಗ್ಯಾಸ್ ವೇಸ್ಟ್ ಆಗಿದ್ದು. ಅಂದ್ರೆ ಹೋಗೋ ಪ್ಲೇಸಿಗೆ ಹೋಗಿದ್ವಿ, ಆದ್ರೆ ಒಂದೊಂದು ಪ್ಲೇಸಿಗೆ ಸರ್ಚ್ ಮಾಡಿ ಹೋಗುವಾಗ
ಮುಂದಕ್ಕೆ ಹೋಗಿ ಸರಿ ಸಿಗುತ್ತೆ, ಬರುವಾಗ ಬೇರೆನೇ ರೂಟ್ ತೋರಿಸುತ್ತೆ ಮ್ಯಾಪಲ್ಲಿ ನಂಬಿ ನಾವು ಹೋಗಿ ಸುಮ್ಮನೆ ತಿರುಗಿ ತಲೆನೇ ತಿರುಗಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಗೈಸ್ ಈಗ ಫೈನಲಿ ಮನೆಗೆ ಹೋಗೋದಿನ್ನು, ಮನೆಗೆ ಹೋದ್ಮೇಲೆ ಸಿಗುವ ಆಯ್ತಾ. ಭವಿತವ್ಯದಲ್ಲಿ ಇನ್ನೂ ಮುಂದುವರಿಯಬೇಕಾದರೆ ಆ ಪರಮ ಪವಿತ್ರ ಚತುಶ್ರುತಿಗಳ ಅವಶ್ಯಕತೆ. ಒಪ್ಪಿಸಿ ಬಿಡುವವನು ಸುಮ್ಮನೆ ಮಠ ಬೇಡ. ಹಾಗೆ ನೋಡಿದ್ರಲ್ಲ ಗೈಸ್ ನೋಡಿ, ಲಾಸ್ಟಿಗೆ ಗಣೇಶನ ಒಂದು ಮೂರ್ತಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಗೈಸ್ ನೀವು ನೋಡಿ ಅಂತೆ ಗೈಸ್ ಎಷ್ಟು ಚೆನ್ನಾಗಾಗಿದೆ. ಹಾಗೆ ಮತ್ತೆ ಅಲ್ಲಿದು ಆಯಿತು, ಅದು ಕುಲಾಯಿದು. ಮತ್ತು ನೆಕ್ಸ್ಟ್ ಮತ್ತೊಂದು ನಮಗೆ ಹಳೆಂಗಡಿ ಆ ಸೈಡ್ ಇರಬೇಕು ಮೇ ಬಿ. ಹೆಲೋ ಗೈಸ್ ಬಚ್ಚಿ ಹೋಯ್ತು ನನ್ನ ಒಂದು ಎಂತ ಹೇಳ್ತಾರೆ ಎನರ್ಜಿ ಎಲ್ಲ ಹೋಯ್ತು ಇವತ್ತು. ಅಷ್ಟು ಟೈರ್ಡ್ ಆಯಿತು. ಯಾಕೆ ಜಾಸ್ತಿ ಬಚ್ಚಿದ್ದು ನಮಗೆ ಎಂತ ಶಾಪಿಂಗ್ ಅದೆಂತ ಮಾಡಿ ಅಲ್ಲ, ನಮಗೆ ಅಲ್ಲಿ ರೌಂಡ್ ಹಾಕಿನೇ ಸಾಕಾಯಿತು. ಎಷ್ಟು ಗೈಸ್ ಈ ಮ್ಯಾಪ್ ಸರಿಯಾಗಿ ವರ್ಕೇ ಮಾಡ್ತಾ ಇಲ್ಲ ಇತ್ತು. ಕೆಲವೊಂದು ಸತಿ ಮ್ಯಾಪಲ್ಲಿ ಹಾಕಿದ್ದು ಪ್ಲೇಸಿಗಂತೂ ಕರ್ಕೊಂಡೇ ಹೋಗೋದಿಲ್ಲ, ಅದು ಬೇರೆನೇ ದಾರಿ. ಅದೆಲ್ಲ ಆಗಿ ತುಂಬಾನೇ ರಗಳೆ ಆಯಿತು. ಮತ್ತೆ ಅಲ್ಹಮ್ದುಲಿಲ್ಲ ಮಾಷಾ ಅಲ್ಲ. ಮತ್ತೆ ನಿಮಗೆ ನಾನು ಸಣ್ಣ ಒಂದು ಕ್ಲಿಪ್ ಹಾಕಿದ್ದೇನಲ್ಲ, ಈಗ ಗಣೇಶ ಫೆಸ್ಟಿವಲ್ ಅಲ್ಲ, ಸೊ ಹಾಗಾಗಿ ಅದು ರ್ಯಾಲಿಯಲ್ಲಿ ಇರುತ್ತೆ. ನೀವು ನೋಡಿದ್ರಲ್ಲ, ನನ್ನ ಎಲ್ಲ ಒಂದು ಹಿಂದೂ ಫ್ಯಾಮಿಲೀಸ್ ತುಂಬ ಜನ ಇದ್ದಾರೆ. ಸೊ ಅವರಿಗೆ ಖುಷಿಯಾಗಲಿ ಅಂತೇಳಿ ನಾನು ಶೂಟ್ ಮಾಡಿ ಹಾಕಿದ್ದು. ಮತ್ತು ನನಗೆ ಕೂಡ ನೋಡಿ ಖುಷಿ ಆಯಿತು. ಶಂಜನ್ ಕೂಡ ತುಂಬಾ ಖುಷಿಯಿಂದ ನೋಡಿದಳು. ಫಸ್ಟ್ ನೋಡಿದ್ದಲ್ಲ, ಅವಳಿಗೊಂದು ಈಗ ನೋಡುವ ಒಂದು ಬುದ್ಧಿ ಬಂದ ಮೇಲೆ. ಮತ್ತೆ ಸಣ್ಣದಿದ್ದು ಸಹ ಹೋದ ವರ್ಷ ಅಲ್ಲ. ಹಾಗೆ ಮಾಷಾ ಅಲ್ಲ, ಎಲ್ಲವೂ ಕೆಲಸ ಎಲ್ಲ ಆಯಿತು. ಬಂದು ಇವಾಗೆಲ್ಲ ಫ್ರೆಶ್ ಎಲ್ಲ ಆದಮೇಲೆ ಒಂದು ವ್ಲಾಗ್ ಕಂಪ್ಲೀಟ್ ಮಾಡುವ ಅಂತ ಹೇಳಿ. ಹಾಗೆ ಸಮ ಎಂತೆಲ್ಲ ಐಟಮ್ಸ್ ತಂದಿದ್ದಾರೆ ಅಂತೇಳಿ ತೋರಿಸ್ತಾರೆ, ಇಲ್ಲಿ ಸೆಟ್ ಮಾಡ್ತಾ ಇದ್ದಾರೆ, ಬೆಡ್ಡಲ್ಲೆಲ್ಲ ನೋಡ್ತಾ ಇದ್ದಾರೆ. ಹಾಗೆ ನಾನು ತೋರಿಸ್ತೇನೆ. ಮತ್ತು ಗೈಸ್ ತುಂಬಾ ಟೈರ್ಡ್ ಆಯಿತು, ತುಂಬಾ ಯಾಕೆ ಹೋಗಿದೆ ಅಂತ ಇತ್ತು. ಮತ್ತು ತುಂಬಾ ಕಷ್ಟ ಆಯಿತು. ಅಂದರೆ ಆಚೆ ಈಚೆ ಹೋಗುವಾಗ ತುಂಬಾ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಫಸ್ಟಿಗೆ ಹೇಳಿ ಸಲ್ಮಾನ್ ಅವರಿಗೆ ಗ್ಯಾಸ್ಟ್ರಿಕ್ ಅದೆಲ್ಲ ಇತ್ತು. ಮತ್ತೆ ಅವ್ರು ಸ್ವಲ್ಪ ಸರಿಯಾದ್ರು ಅಂತ ಹೇಳುವಾಗ ನಾವು ಹೋಗಿದ್ದಲ್ಲ, ಮತ್ತೆ ವಾಪಸ್ ಅವರಿಗೆ ತುಂಬ ಟಯರ್ಡ್ ಆಯಿತು, ತುಂಬಾ ಬೇಜಾರಾಯಿತು ಅದು ನನಗೆ. ಮತ್ತು ಸಲ್ಮಾನ್ ಅವರು ಹೋಗುವ ಅಂತ ಹೇಳಿದಕ್ಕೆ ನಾನು ಹೋಗಿದ್ದಿಲ್ಲ, ನಾನು ಹೋಗುದಿಲ್ಲ ಇತ್ತು. ಬಟ್ ನನಗೆ ಅಂತೂ ಹಿಂಗೆ ಕುತ್ತಿಗೆ ಹಿಂಗೆ ಮಾಡಿ ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇಲ್ಲಿ ಫುಲ್ ಪೇನ್ ಆಗ್ತಾ ಉಂಟು, ಅಲ್ಲಿ ಕುತ್ಕೊಳ್ಳೋದು ಬ್ಯಾಕ್ ಪೇನ್ ಆಗುತ್ತೆ ಗೈಸ್. ಗಾಡಿ ಬಿಡೋರಿಗೆ ಹೇಗೆ ಆಗ್ಬೋದು. ಮತ್ತು ನನಗೆ ತುಂಬಾ ಖುಷಿ ಆಯಿತು. ಏನಂತ ಹೇಳಿದರೆ ತುಂಬ ಜನ ನನಗೆ ಮಾತಾಡಿಸಿದ್ರು, ತುಂಬ ಜನ ನನಗೆ ಖುಷಿ ಆಯಿತು. ನನಗೆ ಆ ಥರ ಅದರ ಖುಷಿ ಫೀಲ್ ಆಗುತ್ತೆ. ಬಟ್ ನನಗೆ ತಲೆಯಲ್ಲಿ ಇರುವುದಿಲ್ಲ, ನಾನು ವ್ಲಾಗರ್ ರೀಲ್ಸ್ ಮಾಡ್ತೇನೆ, ಸೊ ನನಗೆ ಅದು ತಲೆಯಲ್ಲಿ ಇರುವುದಿಲ್ಲ. ನನ್ನ ಹತ್ರ ಎಲ್ಲ ಖುಷಿಯಿಂದ ಮಾತಾಡ್ಸಿ. ಕೆಲವರು ಉಂಟಲ್ಲ ಕೈರಲ್ಲಿ ಹೀಗೆ ಗುರೈಸ್ಕೊಂಡು ನೋಡುವಾಗ ಉಂಟಲ್ಲ, ನನಗೆ ಅದು ಇಷ್ಟನೇ ಆಗೋದಿಲ್ಲ. ನಾನು ಅಂಥವ್ರನ್ನ ಕೇರೆ ಮಾಡೋದಿಲ್ಲ. ನಗೆ ಆಡಿ ಮಾತಾಡ್ಸೋರ ಹತ್ರ ಪ್ರೀತಿಯಿಂದ ನಗೆ ಮಾತಾಡ್ತೇನೆ. ಒಂಥರ ನನ್ನ ಮನೆಯವ್ರ ಹೇಗೆ ಮಾತಾಡ್ತೀನಿ, ನನಗೆ ಆಗಿರ್ತೇನೆ. ನನಗೆ ಆ ಥರ ಎಂತ ಇರುವುದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ, ಅವರನ್ನು ನೋಡಿದಾಗಲೇ ಗೊತ್ತಾಗ್ತದೆ ಅವ್ರು ನಿಧಾನ ಕಳ್ಳರ ಥರನೇ ಫೋಟೋಸ್ ಕ್ಲಿಕ್ ಮಾಡಿ ಮುಖ ಮಾಡಿ ಇಟ್ಕೊಳ್ಳೋದು. ನಾನು ನೋಡಿದೆ. ನಾನು ಡೆಸರ್ಟ್ ತಿನ್ಲಿಕ್ಕೆ ಹೋದಲ್ಲಿ ಕೂಡ ಹಾಗೇನೆ, ಮತ್ತು 2-3 ಪ್ಲೇಸಿಗೆ ಹೋದ ಅಲ್ಲಿ ಕೂಡ ಹಾಗೇನೆ. ಹೇಗೆ ನಿಧಾನ ಫೋಟೋಸ್ ಇದು ಮಾಡ್ತಾರೆ ಅಂದರೆ, ನನಗೆ ಸಲ್ಮಾನ್ ಮತ್ತೆ ಇಬ್ಬರನ್ನು ನೋಡಿ ಸಲ್ಮಾನ್ ಹೇಳಿದರು, ಅಲ್ಲೋ ನಿನಗೆ ನಿಧಾನ ಫೋಟೋಸ್ ತೆಗಿತಿದ್ದಾರೆ ಅಂತೇಳಿ. ಆ ಥರ ತೆಗಿವಾಗ ಉಂಟಲ್ಲ, ನಾನು ಸುಮ್ಮನೆ ಬೇಕಂತ ತೆಗಿಲಿಕ್ಕೇ ಆಗ್ಬಾರ್ದು ಅಂತೇಳಿ ನಾನು ಉಂಟಲ್ಲ ಬೇಕಂತಾನೆ ಹಿಂದೆ ಹೀಗೆ ತಿರುಗಿ ನಿಲ್ಲುವುದು, ಸಲ್ಮಾನ್ ಅವರ ಅಡ್ಡ ಹೋಗುದು. ಯಾಕಂತ ಹೇಳಿದ್ರು ಉಂಟಲ್ಲ, ಅವ್ರು ಯಾಕೆ ಆ ಥರ ಕಳ್ಳ ಬುದ್ಧಿ ತೋರಿಸ್ಬೇಕು, ನನಗೆ ಅದು ಇಷ್ಟನೇ ಅಲ್ಲ. ಮತ್ತೆ ಅವರು ಫೋಟೋಸ್ ತೆಗಿತಾರೆ ಹೋಗಕ್ಕಾದ್ದು, ಬಟ್ ಅವ್ರ ಮುಖದಲ್ಲಿ ಒಂದು ನಗೆಯೂ ಇರುವುದಿಲ್ಲ ನೋಡಿ. ಅಂಥವ್ರು ಯಾಕೆ ನನ್ನ ಫೋಟೋಸ್ ತೆಗಿಬೇಕು, ನನಗೆ ಆ ಥರ ಇಷ್ಟನೇ ಅಲ್ಲ. ನಗೆ ಆಡಬೇಕು ಗೈಸ್, ಫೇಸಲ್ಲಿ ಒಂದು ಸ್ಮೈಲ್ ಇರಬೇಕು. ತುಂಬ ಜನ ನನಗೆ ಖುಷಿ ಆಯಿತು, ತುಂಬ ಜನ ನನ್ನ ಹತ್ರ ಇದು ಮಾಡಿದ್ರು, ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೈಸ್ ಇಲ್ಲಿ ನೋಡಿ ಗೈಸ್, ಶಂಜಾ ಮತ್ತೆ ಸಲ್ಮಾನ್ ಅವ್ರದ್ದು. ಶಂಜಾ ಅದು 6 ಕಲ್ಚುಂಟಿನಾರ್ ಶಂಜಾ. ಇವಳೊಂದು ರೀಲ್ಸ್ ಅಲ್ಲಿ ನೋಡಿದ್ಲು ಗೈಸ್, ಅದು ಅವಳಿಗೆ ತಂದು ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ಮಾಡುದು ನೋಡಿ. ಹಾಗೆ ಗೈಸ್ ನಾನು ತಂದ ಐಟಮ್ಸ್ ಇಷ್ಟು, ಇದೆಲ್ಲ ಒಂದೊಂದೇ ತೋರಿಸ್ತಾರೆ ಆಯ್ತಾ. ಇವಾಗ ರಿಂಗ್ ಲೈಟ್, ಶಂಜನ್ ಪ್ಯಾಂಪರ್ಸ್, ಮತ್ತೆ ಸ್ವಲ್ಪ ಏನು ಇಷ್ಟ ಆಯ್ತು ಎಲ್ಲ ತಂದಿದ್ದಾರೆ. ಇಲ್ಲಿ ನೋಡಿ, ಇದು ಒಂದು ಆಪಲ್ ಟೈಪ್ ಇದು ಬಾಕ್ಸ್, ಅದು 2 ತಣ್ಣಿದು ಜಗ್.
ಅದು ಕೋಳಿ ಕಾಚೆ ಎಲ್ಲ ಮಾಡಿದ್ರೆ. ಮತ್ತೆ ಸೀಸರ್ ಒಂದು ಮೇನ್ ಬೇಕಿತ್ತು ಗೈಸ್. ಮತ್ತೆ ಇದೊಂದು ಚೆನ್ನಾಗುಂಟು, ಅದು ನಂಗೆ ಇಷ್ಟ ಆಯಿತು. ನನಗೆ ಈಗ ರೀಲ್ಸ್ ಎಲ್ಲ ಮಾಡುವಾಗ ಬೇಕಾಗ್ತದೆ ಅಂತೇಳಿ. ಮತ್ತೆ ನನಗೆ ಮತ್ತು ನನ್ನ ಗಂಡನಿಗೆ ತಾಲಿ ಎಲ್ಲ ಎಲ್ಲರ ಬಗ್ಗೆ ಮಾಡಿದಾಗ ತಿನ್ನಲಿಕ್ಕೆ. ಮತ್ತೆ ಸ್ಟೀಲ್ ಇದೊಂದು 2 ಪ್ಲೇಟ್ ಗೈಸ್. ಅಂದರೆ ನಮಗೇನೆ ಸ್ಟೀಲಲ್ಲಿ ಡೈಲಿ ಊಟ ಮಾಡಲಿಕ್ಕೆ, ಏನಾದರೂ ಸ್ಪೆಷಲ್ ಮಾಡಿದಾಗ ಪ್ಲಾಸ್ಟಿಕಲ್ಲಿ ಊಟ ಮಾಡಲಿಕ್ಕೆ. ಸೊ ಇದೊಂದು ಹೀಗೆ ಫುಡ್ ಏನಾದರೂ ವೀಡಿಯೋ ಎಲ್ಲ ಮಾಡುವಾಗ ಅದರಲ್ಲಿ ತಿನ್ನಲಿಕ್ಕೆ. ಮತ್ತೆ ಡೈಲಿ ಪ್ಲಾಸ್ಟಿಕ್ ಪ್ಲೇಟ್ ನಾವು ಯೂಸ್ ಮಾಡೋದಿಲ್ಲ, ಸ್ಟೀಲ್ ಅದು ಇದಕ್ಕೆ ಎಡ ಕಲಗಲಿಕ್ಕೆ, ಎಡ ವೆಸಲ್ಸ್ ವಾಶ್ ಮಾಡಲಿಕ್ಕೆ. ಮತ್ತು ಇದು ನಮಗೆ ಸ್ನಾನ ಮಾಡಲಿಕ್ಕೆ 2 ಇತ್ತು, ಬಟ್ ಅದೊಂದು ಸ್ವಲ್ಪ ಸಂಜೆ. ಓ ಗೈಸ್ ಅವಳು ಮಾಡೋದು ನೋಡಿ ಅಂತೆ ಚೊರೆಪಟ್ಟು. ಇಯರ್ ಬಡ್ಸ್ ಸಲ್ಮಾನ್ ಅವರಿಗೆ ಅದು ಎಷ್ಟಿದ್ರೆ ಸಾಕಾಗೋದಿಲ್ಲ ಗೈಸ್. ನೋಡಿ 4 ತೆಗ್ದಿದ್ದಾರೆ. ಕಿವಿಯಲ್ಲಿ ಎಂತ ಹಿಡಿದಿತ್ತು ಗೊತ್ತಿಲ್ಲ. ಈಗ ಬೀಗ ಹಾಕುದು ತಂದಿದ್ದಾರೆ ಗೈಸ್. ಡಬ್ಬಿ ಬೀಗ ಮತ್ತೆ ತೆಗಿಬೇಕು, ಒಂದು ಸಣ್ಣ ಬೀಗ ತೆಗಿಬೇಕು. ಇದು ದೊಡ್ಡ ಬೀಗ ಮನೆಗೆ ತಂದಿತ್ತು ನಾನು, ಇಲ್ಲಿ ನಮ್ಮ ಇದಕ್ಕೆ ಲಾಕರ್ಗೆ. ಹಾಗೆ ಇದು ನನಗೆ ಮತ್ತೆ ಸಣ್ಣವರಿಗೆ ಒಂದು ತಂದದ್ದು ಖಾಲಿ ಆಯಿತು ಗೈಸ್. ಹಾಗೆ ಇದು 4 ಬಲ್ಬ್ ತಂದಿದ್ದಾರೆ. ಅಂದರೆ ಏನಾದರೂ ಒಂದು ಫಂಕ್ಷನ್ ಎಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿ ಹೆವಿಯಾಗಿ ಲೈಟ್ ತೋರ್ಲಿ ಅಂತೇಳಿ. ಮತ್ತು ಒಂದು ಈಗ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ, ಅಂದರೆ ವಾಶ್ ಮಿಷಿನ್ಗೆ ಹಾಕ್ತೇವೆ ಬಟ್ಟೆ. ಸ್ವಲ್ಪ ಸಣ್ಣದೆಲ್ಲ ಕೆಸರೆಲ್ಲ ಆದರೆ ಬೇಕಲ್ಲ ತಿಕ್ಕಲಿಕ್ಕೆ. ಇವಳದು ಎಷ್ಟು ಗೈಸ್, ತಿಂಗಳು ಈ ಥರದ್ದು 2 ದೊಡ್ಡ ಪ್ಯಾಂಪರ್ಸ್. ಆಮೇಲೆ ಸ್ವಲ್ಪ ಎಲ್ಲ ಇದು ತಿನ್ನೋದೆಲ್ಲ ತಂದದ್ದು ಎಲ್ಲ. ಇದು ಎಂತ ಕಟ್ಟಮಿಟ್ಟ. ನಾನು ಫಸ್ಟ್ ಜಾಸ್ತಿ ತಿನ್ನುದು, ಅದು ಅಲ್ಲಿ ಸಿಕ್ಕಿದ್ದು ಚಾನ್ಸಿಗೆ ಒಂದು ತಗೊಂಡಿದ್ದು. ಮತ್ತೊಂದು ಇದು ಚಮಚದ್ದು ಪುಲಿ. ಮತ್ತೆ ಇದು ತೂಕದ ಕಲ್ಲು ತಕಡಿ, ನಮ್ಮದೊಂದು ಫೇವ್ರೆಟ್. ಉಮ್ಮಣತನ ಅಂಗಡಿ ತಗೊಳ್ತಾ ಇದ್ವಿ. ಉಮ್ಮಣತನ ಅಂಗಡಿಯಲ್ಲಿ ತಗೊಂಡು ಈಗ ಉಮ್ಮಣತನಿಗೆ ಹುಷಾರಿಲ್ಲ ಅಂತೆ. ಮತ್ತೆ ಜೆಲ್ಲಿ ಅದೆಲ್ಲ ತುಂಬಾ ಐಟಮ್ಸ್ ತಗೊಂಡಿದೆ ಶಂಜನಿಗೆಲ್ಲ ಬೇಕಾದ ಹಾಗೆ ಎಲ್ಲ. ಚುಕ್ಕಿ, ಮತ್ತೊಂದು ಅದೇ ಪುಲಿ ನನಗೆ ತುಂಬ ಇಷ್ಟ. ಅದು ಕಟ್ಟಮಿಟ್ಟ ಮೊದಲು ಬರ್ತಾ ಇತ್ತು ಗೈಸ್ ಹೀಗೆ. ಇವಾಗ ಇಲ್ಲಿ ಎಲ್ಲಿ ನೋಡಲಿಕ್ಕೆ ಸಿಗುದಿಲ್ಲ, ಅದಕ್ಕೆ ಅಲ್ಲಿ ಸಿಕ್ಕಿದ ಚಾನ್ಸ್ ಅಂತ ತಗೊಂಡಿದ್ದೆ ಅಷ್ಟು. ಮತ್ತೆ ನನ್ನದೊಂದು ಮೇನ್ ವಸ್ತು ಅಂದರೆ ಇದು ಒಂದು ಓಪನ್ ಮಾಡಿ ಮತ್ತೆ ನಾವು ಅದು ಹಾಕಿ ತೋರಿಸುವ ಲೈಟ್. ಯಾವಾಗಾದ್ರೂ ವಿಡಿಯೋ ಮಾಡುವಾಗ ತೋರಿಸುವ. ಈಗ ಜಸ್ಟ್ ಈಗ ಓಪನ್ ಮಾಡಿ ತೋರಿಸಿ, ಇಲ್ಲಾಂದ್ರೆ ಅದು ಸೆಟ್ ಮಾಡಿ ಆದ್ಮೇಲೆ ತೋರಿಸ್ತೇನೆ ಆಯ್ತಾ ಗೈಸ್. ಹಾಗೆ ಗೈಸ್ ಇವತ್ತಿನ ವ್ಲಾಗ್ ತುಂಬಾನೇ ಲಾಂಗ್ ಆಗಿ ಇದೆ ಅಂತ ಅನಿಸ್ತದೆ, ಯಾಕಂತ ಹೇಳಿದ್ರೆ ತುಂಬಾ ನಾನು ಶೂಟ್ ಮಾಡಿದ್ದೇನೆ. ಸೊ ಹಾಗೆ ಗೈಸ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.